ಸಿಂಹರಾಶಿ ಕುಟುಂಬ ಸದಸ್ಯರ ಆರೋಗ್ಯದಲ್ಲಿ ಏನೋ ಏರುಪೇರಾಗ್ಬೋದು, ಅದರಿಂದ ಮಾನಸಿಕವಾದಂತಹ ಏನೋ ಆತಂಕ, ಯಾಕೆ ಹೀಗಾಗ್ತಾ ಇದೆ, ಏನು ಮಾಡಬೇಕು ಅನ್ನುವಂಥದ್ದು ವ್ಯವಸ್ಥೆಗಳಿರಬಹುದು. ಆದರೆ ಆ ಕ್ಷಣದಲ್ಲಿ ಆಗ್ತಕ್ಕಂತಹ ಅನುಭವ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ಈ ದಿನ ಅನಗತ್ಯವಾಗಿ ಜಗಳವನ್ನು ಮಾಡಲಿಕ್ಕೆ ಹೋಗಬೇಡಿ. ಏನಾದರೂ ಜಗಳ ಆಗತ್ತೆ, ಆ ಸೂಚನೆಗಳು ಬಂತು ಅಂತಂದರೆ ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು, ಸುಮ್ಮನೆ ಇರತಕ್ಕಂಥದ್ದು ಬಹಳ ಒಳ್ಳೆಯದು ಅಂತ ಅರ್ಥ. ಆತ್ಮೀಯ ಸ್ನೇಹಿತರು ನಿಮಗೆ ದ್ರೋಹವನ್ನು ಮಾಡ್ತಾರೆ. ಯಾವ ವಿಷಯದಲ್ಲಿ ಬೇಕಾದರೂ ಆಗ್ಬೋದು. ತುಂಬ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಇರತಕ್ಕಂಥವ್ರಿಗೆ ಯಾವುದೋ ಒಂದು ಸಣ್ಣ ಮಾತೇ ಆಘಾತವನ್ನು ಉಂಟು ಮಾಡಬಹುದು. ಅದರಿಂದ ಏನು ತೊಂದರೆ ಆಗದೇ ಇರಬಹುದು, ಆದರೆ ಆ ಮಾತನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರಬಹುದು. ನಾನು ಇವ್ರನ್ನ ಪೂರ್ಣವಾಗಿ ನಂಬಿದ್ದೆ, ಇಂಥವರಿಂದ ಇಂಥ ಮಾತು ಬಂತಲ್ಲ ಅಂತ ಹೇಳಿ ದುಃಖಕ್ಕೆ ಅದು ಕಾರಣವಾಗುತ್ತೆ. ಹತ್ತಿರದ ಜನ ದ್ರೋಹ ಮಾಡೋದಕ್ಕೆ ಮುಂದಾಗ್ತಾರೆ. ಯಾರು ನಿಮ್ಮನ್ನು ತುಂಬ ಆತ್ಮೀಯರು ಅಂತ ಹೇಳಿ ನಂಬಿಸಿರ್ತಾರೋ ಅಂಥವರೇ ದ್ರೋಹವನ್ನು ಮಾಡ್ತಾರೆ ಅಂತ ಅರ್ಥ. ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಸವಾಲುಗಳನ್ನು ನೋಡಬೇಕು. ಹೊಸ ಕೆಲಸಗಳಿಗೆ ಆತುರವನ್ನು ಮಾಡಿಕೊಳ್ಬೇಡಿ. ದಾಂಪತ್ಯದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿರುತ್ತೆ. ಅದನ್ನು ಕೂತು ಮುಕ್ತ ಕಂಠದಿಂದ ಮಾತಾಡಿ ಬಗೆಹರಿಸ್ಕೊಳ್ಬೇಕೇ ವಿನ ಬೇರೆ ಮಾರ್ಗಗಳಿಲ್ಲ. ಅದರ ಬಗ್ಗೆ ಎಚ್ಚರ ಇರಲಿ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಕನ್ಯಾ ರಾಶಿ ಧನಾತ್ಮಕವಾದಂತಹ ಚಿಂತನೆಯಿಂದ ಅನುಕೂಲ ಇರತಕ್ಕಂತಹದ್ದು. ಯಾವಾಗಲೂ ಕೂಡ ನಮ್ಮ ಕೆಲಸಗಳು ಆಗಬೇಕು ಅಂತಾದಾಗ ನಾವು ಧನಾತ್ಮಕವಾಗಿ ಯೋಚನೆಯನ್ನು ಮಾಡಬೇಕು. ಆಗುತ್ತೋ ಇಲ್ಲವೋ ಅದು ಆಮೇಲೆ. ನಾವು ಕೆಲಸವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆಲೇ ಈ ಕೆಲಸ ಹೇಗಾಗುತ್ತೋ ಅಂತ ಅನುಮಾನವನ್ನು ಪಟ್ಟುಕೊಂಡು ನಾವು ಕೆಲಸವನ್ನು ಆರಂಭ ಮಾಡಿದರೆ ಆ ಗುರಿ ಮುಟ್ಟುವುದಾದರೂ ಹೇಗೆ? ಆ ಪ್ರಶ್ನೆ ಅಲ್ಲಿ ಉದ್ಭವವಾಗ್ತಕ್ಕಂಥದ್ದು. ಅದಕ್ಕೆ ಅವಕಾಶಗಳು ಬೇಡ. ಆರ್ಥಿಕವಾಗಿ ಯಾವ ತೊಂದರೆಯೂ ಇಲ್ಲ, ಚೆನ್ನಾಗಿರತಕ್ಕಂತಹ ಒಂದು ವ್ಯವಸ್ಥೆ ಆಗುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಅದನ್ನು ಹಾಗೆ ಉಳಿಸ್ಕೊಳ್ಳಿ. ಹಣ ಅಥವಾ ದ್ರವ್ಯ ಯಾವುದಾದ್ರೂ ಪದಾರ್ಥಗಳು ಕಳೆದು ಹೋಗುವಂತಹ ಸಾಧ್ಯತೆ, ಕಳ್ಳತನ ಆಗ್ಬೋದು, ಇಲ್ಲ ಇಟ್ಟ ಜಾಗದಲ್ಲಿ ಮರಿಬಹುದು, ಅಥವಾ ಬೇಕಾದಂತಹ ಸಮಯಕ್ಕೆ ಆ ಪದಾರ್ಥ ಕೈಗೆ ಸಿಕ್ಕದಲೇ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು, ಮರ್ಯಾದೆ ಹೋಗುವಂಥದ್ದು, ಈ ರೀತಿ ಏನು ಬೇಕಾದರೂ ಕೂಡ ಆಗಬಹುದು ಅಂತ ಅರ್ಥ. ಪ್ರೇಮಿಗಳಿಗೆ ತುಂಬ ಕಷ್ಟದ ದಿವಸ, ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಶಿವಾರಾಧನೆ, ಶಿವಪ್ರಾರ್ಥನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಹೇಳಿಕೊಳ್ಳಿ. ಶುಭವಾಗಿ. ತುಲಾರಾಶಿ ಅನಗತ್ಯವಾದಂತಹ ಕೆಲಸಕ್ಕೆ ಹಣ ಖರ್ಚಾಗ್ತಕ್ಕಂಥದ್ದು. ಯಾವುದರಿಂದ ಏನು ಉಪಯೋಗ ಇಲ್ವೋ ಅಂತಹ ಕೆಲಸಕ್ಕೆ ಹಣ ಖರ್ಚಾಗುತ್ತೆ. ಆ ಕೆಲಸವೂ ಆಗುತ್ತೆ. ಅದರ ಪ್ರಯೋಜನ ಅಥವಾ ಕೊನೆಯಲ್ಲಿ ಫಲಿತಾಂಶ, ಅದರಿಂದ ಲಾಭ, ಇದನ್ನು ಗಮನಿಸಿದಾಗ ಏನೂ ಇರೋದಿಲ್ಲ, ಎಲ್ಲ ಶೂನ್ಯ. ಸಮಯವೂ ವ್ಯರ್ಥ, ಹಣವೂ ವ್ಯರ್ಥ. ಈ ರೀತಿ ಆಗುವಂತಹ ಸಾಧ್ಯತೆ. ಮಹಿಳೆಯರು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂತಹ ಸೂಚನೆಗಳಿದೆ. ಆಸ್ತಿಯ ಒಂದು ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದು ಅಥವಾ ಆಸ್ತಿಯ ಬಗ್ಗೆ ಮಾತಾಡ್ತಕ್ಕಂಥದ್ದು, ಚರ್ಚೆ ಮಾಡುವಂಥದ್ದು, ಅದೇ ಸಮಸ್ಯೆ ಆಗಿಬಿಡುತ್ತೆ ಅಂತ ಹೇಳುವಂಥದ್ದಾಗತ್ತೆ. ನಿಮ್ಮ ವರ್ತನೆಯಿಂದ ಬೇರೆಯವರಿಗೆ ಕೋಪ ಬರುತ್ತೆ. ಯಾಕೆ ಹೀಗೆ ಆಡ್ತಾರೆ ಅನ್ನುವಂತಹ ಮಾತನ್ನು ಎದುರುಗಡೆ ಇರ್ತಕ್ಕಂಥವ್ರು ಹೇಳ್ಬೋದು. ಅದು ಮನೆಯವರಾಗ್ಬೋದು, ಸ್ನೇಹಿತರಾಗ್ಬೋದು, ಅಥವಾ ನಿಮ್ಮ ಬಂಧುಗಳಾಗ್ಬೋದು, ಹೊರಗಿನ ಸಮಾಜದವರಾಗಬಹುದು. ಆದರೆ ನಿಮ್ಮ ದೃಷ್ಟಿಯಲ್ಲಿ ನಾನು ವಾದ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ, ನನ್ನ ಕ್ಷೇಮಕ್ಕೆ, ನನ್ನ ರಕ್ಷಣೆಗೆ, ನನಗೆ ಯಾವುದು ನಷ್ಟ ಆಗದೇ ಇರೋ ಹಾಗೆ ನಾನು ಚಿಂತನೆಯನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ವಾದ ಇರಬಹುದು. ಆದರೆ ಬೇರೆಯವರು ಅದರಿಂದ ಏನೋ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾರೆ. ಆರೋಗ್ಯದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಾಡುವಂಥದ್ದಿರುತ್ತೆ. ನಿಮ್ಮ ಶಕ್ತಿ ಮೀರಿ ಮಾಡಿದಂತಹ ಕೆಲಸಗಳೇನಿದೆ ಅದು ನಷ್ಟಕ್ಕೆ ಕಾರಣವಾಗುತ್ತೆ. ಯಾವ ಕೆಲಸವನ್ನು ಎಷ್ಟರ ಮಟ್ಟಿಗೆ ಮಾಡಬೇಕೋ ಹಾಗೇ ಮಾಡಬೇಕು. ಏನೋ ಹೆಚ್ಚಿನ ಆದಾಯ ಬರುತ್ತೆ ಅಂತಲೋ, ಇನ್ಯಾವುದೋ ಒಂದು ಕೀರ್ತಿ ಬರುತ್ತೆ ಅಂತಲೋ ತುಂಬ ಪರಿಶ್ರಮಪಟ್ಟು ಮಾಡಿದಂತಹ ಕೆಲಸ ನಿಮಗೆ ಯಾವ ಆದಾಯವನ್ನು ತಂದುಕೊಡಲ್ಲ, ಯಾವ ಕೀರ್ತಿಯನ್ನು ತಂದುಕೊಡೋದಿಲ್ಲ, ನಷ್ಟವನ್ನೇ ಅನುಭವಿಸಬೇಕಾಗತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ 12 ಸಲ ಹೇಳಿಕೊಳ್ಳಿ. ಶುಭವಾಗಿ.
ವೃಶ್ಚಿಕ ರಾಶಿ, ನಿಮ್ಮ ವ್ಯವಹಾರ, ನಿಮ್ಮ ನಡೆ, ಮಾತು ಇದರಿಂದ ಸಂಬಂಧಿಕರೆಲ್ಲ ಆತಂಕಕ್ಕೊಳಗಾಗ್ತಾರೆ. ಏನಪ್ಪ ಇವ್ರ ಕಥೆ, ಏನಾಗತ್ತೆ, ಯಾವ ರೀತಿಯಲ್ಲಿ ಇವರು ವರ್ತಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಅಲ್ಲಿ ಬರುವಂಥದ್ದಾಗತ್ತೆ. ಗುರಿಯನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ, ಆದರೆ ಅದು ಸಫಲವಾಗೋದಿಲ್ಲ, ಬೇಜಾರಾಗತ್ತೆ. ಹಾಗಂತ ನಿಲ್ಲಿಸುವಷ್ಟು ಕೋಪ ನಿಮಗೆ ಬರುತ್ತೆ. ಆ ಕೆಲಸ ನಿಂತು ಹೋದರೆ ಯಾರು ಮಾಡಬೇಕು? ಪುನಃ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಪ್ರಯತ್ನ ಸರಿಯಾದ ರೀತಿಯಲ್ಲಿರಬೇಕು, ಚಿಂತನೆ ಸರಿಯಾದಂತಹ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು. ನಕಾರಾತ್ಮಕವಾದಂತಹ ಸುದ್ದಿಗಳು ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತೀವಿ. ಯಾವುದೋ ಕೆಲಸ ಮಾಡ್ತಾ ಇರ್ತೀರಿ, ಆ ಕೆಲಸಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು, ಅಪವಾದಗಳು, ಪುಕಾರು ಅಂತ ಏನು ಹೇಳ್ತಾರೆ, ಆ ರೀತಿಯ ಸಂದರ್ಭಗಳು ಒದಗಿ ಬಂದಾಗ ಮನಸ್ಸು ಕೆಟ್ಟು ಹೋಗುತ್ತೆ. ಆ ಕೆಲಸವನ್ನು ಮಾಡೋದಕ್ಕೆ ಮನಸ್ಸು ಬರದೇ ಇರುವ ಹಾಗಾಗುತ್ತೆ. ನಿಮ್ಮ ಈ ಒಂದು ದಿನವನ್ನು ತುಂಬ ತಾಳ್ಮೆಯಿಂದ ನೀವು ಕಳಿಬೇಕಾದಂಥದ್ದು. ತಾಳ್ಮೆ ಕಳ್ಕೊಂಡ್ರಿ ಆಗಬೇಕಾದಂತಹ ಕೆಲಸಕ್ಕೂ ಪೆಟ್ಟು ಬೀಳುತ್ತೆ, ಹೊಡೆತ ಆಗುತ್ತೆ ಅನ್ನುವಂಥದ್ದು. ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ನೋಡಿ, ಇಷ್ಟಾದರೂ ಕೂಡ ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದಿರುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಸಾಂಸಾರಿಕವಾಗಿ ಒಂದು ಬಲ ಸಿಕ್ತು ಅಂತಾದರೆ ಅದು ನಿಮಗೆ ಬೇರೆಲ್ಲ ಕೆಲಸಗಳಿಗೆ ಅನುಕೂಲವನ್ನು ತಂದುಕೊಡುತ್ತೆ. ಹಣದ ವಿಚಾರದಲ್ಲಿ ತೊಂದರೆಯನ್ನು ಮಾಡಿಕೊಳ್ಬೇಡಿ. ದುಡ್ಡು ಕಾಸಿನ ವಿಚಾರ ಬಂದಾಗ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಿ ಅನ್ನುವಂಥದ್ದು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗಾ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ 8 ಸಲ ಪಠನೆ ಮಾಡಿ. ಇರತಕ್ಕಂತಹ ಆಪತ್ತುಗಳು, ಅಷ್ಟಕಷ್ಟಗಳು ದೂರವಾಗಲಿ. ಶುಭವಾಗಲಿ.